2019ರಲ್ಲಿ CAA ಜಾರಿ ಬಗ್ಗೆ ಬಹಳ ದೊಡ್ಡ ಹೋರಾಟಗಳಾಗಿತ್ತು, ಬಹಳ ದೊಡ್ಡ ವಾದ ವಿವಾದಗಳಾಗಿತ್ತು. ಈಗ ಲೋಕಸಭಾ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವಿಗೆ ಶ್ರಮಿಸ್ತಾ ಇರುವಂಥ ಬಿಜೆಪಿ ಅದನ್ನು ಮತ್ತೆ ಮುಂದಕ್ಕೆ ತರ್ತಾ ಇದೆ. ಹ್ಯಾಟ್ರಿಕ್ ಗೆಲುವಿಗೆ ಕಾರ್ಯತಂತ್ರ ರೂಪಿಸ್ತಾ ಇದೆ. ತೀವ್ರ ವಿವಾದ ಹಿನ್ನೆಲೆಯಲ್ಲಿ 4 ವರ್ಷಗಳಿಂದ ನೇಪಥ್ಯಕ್ಕೆ ಸರಿದಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಬತ್ತಳಿಕೆಯಿಂದ ಹೊರತೆಗೆಯಲು ಮುಂದಾಗಿದೆ ಬಿಜೆಪಿ. ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ನಿಯಮಾವಳಿ ಜಾರಿಗೆ ಲೋಕಸಭೆ ಚುನಾವಣೆಗೂ ಮುನ್ನ ಅಧಿಸೂಚನೆ ಹೊರಡಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಅಂತ ಗೃಹ ಸಚಿವಾಲಯದ ಮೂಲಗಳು ಹೇಳಿವೆ. ಇದು ಈಗಾಗಲೇ ಜಾರಿಗೊಳಿಸೋದು ಮಾತ್ರ ಬಾಕಿ ಇರುವಂಥದ್ದು. ಅಧಿಸೂಚನೆ ಹೊರಡಿಸೋದು, ಜಾರಿಗೊಳಿಸೋದು ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ 2 ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದಕ್ಕೆ ಅಂಗೀಕಾರ ಸಿಕ್ಕಿದೆ. ಲೋಕಸಭೆಯಲ್ಲಿ ಪೂರ್ಣವಾದ ಬಹುಮತ ಇತ್ತು, ರಾಜ್ಯಸಭೆಯಲ್ಲಿ ಇರಲಿಲ್ಲ. ಆಗೇನಾಯಿತು ಅಂತಂದರೆ, ಈ ಶಿವಸೇನಾ ಇದೆಯಲ್ಲ, ಶಿವಸೇನಾ ಲೋಕಸಭೆಯಲ್ಲಿ ಇದರ ಪರವಾಗಿ ಮತ ಹಾಕತ್ತೆ. ರಾಜ್ಯಸಭೆಯಲ್ಲಿ ಕೊರತೆ ಇದ್ದ ಕಾರಣಕ್ಕಾಗಿ ಅದು ವಾಕೌಟ್ ಮಾಡುತ್ತೆ. ವಾಕೌಟ್ ಮಾಡುವಾಗ ಎಷ್ಟು ಜನ ಇರ್ತಾರೋ ಅದರ ಮೇಲೆ ಕೌಂಟಿಂಗ್ ಆಗಿ ಅಲ್ಲೂ ಕೂಡ ರಾಜ್ಯಸಭೆಯಲ್ಲಿ ಕೂಡ ಇದು ಪಾಸ್ ಆಗಿದೆ. ಈಗಲೂ CAA ಬಗ್ಗೆ ಮಾತಾಡಿದಾಗ ಬಿಜೆಪಿ ಮುಸ್ಲಿಮರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ, ಬಿಜೆಪಿ ಮುಸ್ಲಿಮರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆಯಲ್ವಾ. ಇದರ ಬಗ್ಗೆ ಒಂದು ಕನ್ಫ್ಯೂಷನ್ ಇದೆಯಲ್ವಾ. ಬನ್ನಿ, ಇದು ಏನು ಅಂತ ಹೇಳ್ತೀನಿ. ಇದು ಬಿಜೆಪಿ ಮಾಡಿದ್ದ, ಇದು ನೆಹರು ಕಾಲದಲ್ಲೇ ಇತ್ತು. ನೆಹರು ಕಾಲದ CAA, ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಈ CAA ಅನ್ನೋದಿತ್ತು. 1950ರ ಸಂವಿಧಾನದಲ್ಲೇ ಇತ್ತು ಇದು ಪೌರತ್ವ ಕಾಯ್ದೆ. ಅಂದರೆ ಪ್ರತಿಯೊಬ್ಬ ದೇಶದ ನಾಗರಿಕನಿಗೆ ಒಂದು ಪೌರತ್ವ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲೇ ಇತ್ತು. 1955ಅಲ್ಲಿ ಇದೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ನೆಹರು ಸರ್ಕಾರವೇ ಕಾಯ್ದೆಯನ್ನು ಜಾರಿ ಮಾಡುತ್ತೆ. ಕೆಲ ನಿಬಂಧನೆ ಬಿಟ್ಟರೆ ಕೆಲವು ಸಣ್ಣ, ಆಗ ಪ್ರಾಬ್ಲಮ್ ಇರಲಿಲ್ಲ. ಭಾರತೀಯ ಸಂಜಾತರಿಗೆ ಪೌರತ್ವ, ಯಾರೆಲ್ಲ ಭಾರತೀಯರಿದ್ದಾರೆ ಅವರಿಗೆ ಪೌರತ್ವ ಕೊಡೋದು. ಈಗ ನಾವು ಆಧಾರ್ ಕಾರ್ಡ್ ಇಲ್ಲ, ಭಾರತದಲ್ಲಿ ಜನಿಸಿದ ಮಂದಿಗೆ ಪೌರತ್ವ ನೀಡಲಾಗ್ತಾ ಇತ್ತು. ಯಾರೆಲ್ಲ ಜನಿಸ್ತಾರೆ, ನಿಮ್ಮ ಆಧಾರ್ ಕಾರ್ಡ್ ಅಂತಂದರೆ ನಾನು ಭಾರತದ ಪೌರ ಅಂತ ಹೇಳಿದಂಗೆ. ಆಮೇಲೆ ಯಾರಾದ್ರೊಬ್ಬ ವಿದೇಶದಿಂದ ಬರ್ತಾನಪ್ಪ, ಆತ ಈಗ ನಮಗಿರುತ್ತಲ್ಲ, ಕರ್ನಾಟಕದಲ್ಲಿ ಕೇರಳದಲ್ಲಿ ಕೆಲಸ ಸಿಗಬೇಕು ಅಂತಂದರೆ ಕೇರಳದಿದ್ದವನಾಗಿದ್ದರೆ ಕರ್ನಾಟಕದಲ್ಲಿ ಇಷ್ಟು ವರ್ಷ ಇದ್ದರೆ ಅವನಿಗೆ ಸಿಗುತ್ತೆ. ಈ ಎಲ್ಲ ಕಾನೂನು ಇದೆ. ಅದೇ ಥರ ಬೇರೆ ದೇಶದಿಂದ ಬಂದಂಥವನು ಭಾರತದಲ್ಲಿ 7 ವರ್ಷ ವಾಸವಾಗಿದ್ದರೆ ಆತನಿಗೂ ಕೂಡ ಭಾರತ ಪೌರತ್ವ ಸಿಗ್ತಾ ಇತ್ತು. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. ನೀವು ಕೂಡ ಅಮೇರಿಕಾದಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದರೆ, ಅಥವಾ ನೀವು ಹೊಸದಾಗಿ ಹೋಗಿರ್ತೀರಿ, 1 ವರ್ಷಗಳ ಕಾಲ ಅಲ್ಲಿರ್ತೀರಿ, ನಿಮಗೊಂದು ಮಗು ಜನಿಸಿದರೆ ಆ ಮಗುವಿಗೆ ಅಮೇರಿಕದ ಪೌರತ್ವ ಸಿಗುತ್ತೆ, ಗ್ರೀನ್ ಕಾರ್ಡ್ ಸಿಗುತ್ತೆ, ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಭಾರತದಲ್ಲಿ 7 ವರ್ಷ ವಾಸ ಮಾಡಿದರೂ ಪೌರತ್ವ ಸಿಗ್ತಾ ಇತ್ತು. ಇತರ ದೇಶದಲ್ಲಿ ಜನಿಸಿ ಭಾರತದಲ್ಲಿ 7 ವರ್ಷ ಇದ್ದರೂ ಪೌರತ್ವ ಇರ್ತಾ ಇತ್ತು. ಗೊತ್ತಾಯ್ತಲ್ಲ. ಇನ್ನು ರಾಜೀವ್ ಗಾಂಧಿ ಕಾಲಾವಧಿಯಲ್ಲಿ ಏನಾಗುತ್ತೆ, ಇದೆಲ್ಲ ಆರಾಮಾಗಿ ಹೋಗ್ತಾ ಇತ್ತು. CAA NRC 1980ರ ದಶಕದಲ್ಲಿ ಇದು ವಿಶೇಷವಾಗಿ ಈಗಲೂ ಕಾನೂನು ಇರೋದು ಅಸ್ಸಾಂ ವಿಚಾರಕ್ಕೆ ಸಂಬಂಧಪಟ್ಟಾಗಿ. ಬೇರೆ ಯಾವುದೇ ರಾಜ್ಯದಲ್ಲಿ ಈ ಪ್ರಾಬ್ಲಮ್ ಇಲ್ಲ. ಅಸ್ಸಾಂನಲ್ಲಿ ವಲಸಿಗರ ಹಾವಳಿ ತೀವ್ರ ಜಾಸ್ತಿ ಆಗುತ್ತೆ. ಯಾವಾಗ ಬಾಂಗ್ಲಾದೇಶ ಪಾಕಿಸ್ತಾನ ಸಪ್ರೇಟ್ ಆದ ನಂತರ ಬಾಂಗ್ಲಾದೇಶದಿಂದ ವಲಸಿಗರು ಜಾಸ್ತಿ 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 ಅಸ್ಸಾಂಗೆ ಬರಲಿಕ್ಕೆ ಶುರು ಮಾಡ್ತಾರೆ. ಎಷ್ಟು ಅಸ್ಸಾಂಗೆ ಬರಲಿಕ್ಕೆ ಶುರು ಮಾಡ್ತಾರೆ ಅಂತಂದರೆ, ಈಗ ಅಲ್ಲಿ ಏನಾಗಿದೆ ಅಂತಂದರೆ ವಲಸಿಗರು ಮತ್ತು ಬುಡಕಟ್ಟು ಜನಾಂಗದ ನಡುವೆ ಹೋರಾಟಗಳಾಗ್ತಾ ಇದೆ. ಮಣಿಪುರ ಗಲಾಟೆ ಎಲ್ಲ ಇದೆಯಲ್ಲ, ಇವೇ ಹೋರಾಟಗಳು. ಬರ್ತಾ ಏನಾಗಿದೆ ಅಂತಂದರೆ, ಅಲ್ಲಿ ಅಸ್ಸಾಂ ಭಾಷೆ 2ನೇ ಭಾಷೆ ಆಗಿದೆ, ಬಂಗಾಳಿ ಭಾಷೆ ಪ್ರಥಮ ಭಾಷೆ ಆಗಬೇಕು ಅಂತೇಳಿ ಅಸ್ಸಾಂನಲ್ಲಿ ಗಲಾಟೆ ಆಗ್ತಾ ಇದೆ. ಇದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು. ಇದು ತಲೆನೋವಾಯಿತು, ಯಾರಿಗಾದರೂ ತಲೆನೋವಾಗುತ್ತೆ. ರಾಜೀವ್ ಗಾಂಧಿ ಏನು ಮಾಡ್ತಾರೆ, 1985ರಲ್ಲಿ ತಿದ್ದುಪಡಿ ಮಾಡ್ತಾರೆ. ರಾಜೀವ್ ಗಾಂಧಿ ಏನು ಹೇಳ್ತಾರೆ, ಅಲ್ಲಿ ಬಂದಂಥವರಿಗೆ ಬೇರೆ ಯಾವ ರಾಜ್ಯಕ್ಕೂ ಪ್ರಾಬ್ಲಮ್ ಆಗೋಲ್ಲ. ಈಗಲೂ ಒಬ್ಬ ಅಮೇರಿಕಾದಲ್ಲಿದ್ದವ ಬಂದು ಭಾರತದಲ್ಲಿ ಇಷ್ಟು ವರ್ಷಗಳ ಕಾಲ ನೆಲೆಸಿದರೆ ಆತನಿಗೆ ಪೌರತ್ವ ಸಿಗುತ್ತೆ. ಈ ಅಸ್ಸಾಂನಲ್ಲಿ ಕಿರಿಕಿರಿ ಆದಾಗ ಏನು ಮಾಡ್ತಾರೆ, 1981ಕ್ಕೂ ಮೊದಲು ಬಂದವರಿಗೆ ಪೌರತ್ವ ಸಿಗ್ತಾ ಇತ್ತು. 1971ರ ಬಳಿಕ ಬಂದವರಿಗೆ ದೇಶದಿಂದ ಹೊರ ಹಾಕಲಾಗ್ತಾ ಇತ್ತು. 71 ಬಂದ ಬೇಡವೇ ಬೇಡಪ್ಪ ವಾಪಸ್ ಹೋಗಿ ಅಂತ ಕಳಿಸೋಕೆ ಶುರು ಮಾಡಿ.